ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಾ ಇರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಗ್ರಹ ಸಂಚಾರದಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಅವರ ಸಂಪೂರ್ಣ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾಗಿ ಶೀಘ್ರವಾಗಿ ಪರಿಹಾರ ಪಡೆದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನೆಮ್ಮದಿ ಕಾಣಬಹುದು. ಹಳೆಯ ಸಾಲಗಳನ್ನು ತೀರಿಸುವಂಥ ಅವಕಾಶ ಸಿಗ್ತದೆ. ಆಸ್ತಿ, ಜಮೀನು ಅಥವಾ ದೀರ್ಘಾವಧಿಯ ಹೂಡಿಕೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇದು ಒಳ್ಳೆಯ ಸಮಯ. ಆದರೆ ರಾಹುವಿನ ಪ್ರಭಾವದಿಂದ ಯಾರಿಗಾದರೂ ದೊಡ್ಡ ಮೊತ್ತದ ಸಾಲವನ್ನು ನೀಡುವಾಗ ಎಚ್ಚರವನ್ನು ವಹಿಸಿ. ಇನ್ನು ಕೆಲಸ ಮಾಡುವಂಥ ಕಚೇರಿಯಲ್ಲಿ ನಿಮ್ಮ ಅನುಭವಕ್ಕೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಅಭಿಪ್ರಾಯವನ್ನು ಕೆಡುವಂಥ ಸಂದರ್ಭಗಳು ಎದುರಾಗುತ್ತದೆ. ಉದ್ಯೋಗ ಬದಲಾವಣೆಯ ಯೋಚನೆ ಮಾಡ್ತಾ ಇದ್ರೆ ಉತ್ತಮ ವೇತನದ ಅವಕಾಶ ಸಿಗ್ತದೆ. ಇನ್ನು ವ್ಯವಹಾರ ನಡೆಸುವವರಿಗೆ ಹೊಸ ಅವಕಾಶಗಳು ಒಂದರ ಹಿಂದೆ ಒಂದು ಬರ್ತಾ ಇರುತ್ತದೆ. ಹಳೆಯ ಗ್ರಾಹಕರಿಂದಲೇ ದೊಡ್ಡ ಲಾಭ ಸಿಗುತ್ತದೆ. ರಾಹು ಹೊಸ ವ್ಯವಹಾರ ಮಾದರಿಯನ್ನು ಪರಿಚಯಿಸಬಹುದು. ಶನಿ ಪ್ರತಿಯೊಂದು ನಿರ್ಧಾರವನ್ನ ಲೆಕ್ಕಾಚಾರದಿಂದ ತೆಗೆದುಕೊಳ್ಳುವಂತ ನಿರ್ಧಾರ ಮಾಡ್ತಾನೆ. ಇನ್ನು ಪ್ರೀತಿ ಸಂಬಂಧಗಳಿಗೆ ಸಮಯ ನೀಡುವುದು ಅಗತ್ಯ. ಕೆಲಸದ ಒತ್ತಡದಿಂದ ನೀವು ಸಂಗಾತಿಯನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಅವಿವಾಹಿತರಿಗೆ ಪರಿಚಯದ ಮೂಲಕ ಉತ್ತಮ ಸಂಬಂಧ ಬೆಳೀತದೆ. ಯಾವುದೇ ವಿಷಯವನ್ನ ಮೂರನೇ ವ್ಯಕ್ತಿಯ ಮೂಲಕ ಕೇಳುವ ಬದಲು ನೇರವಾಗಿ ಮಾತನಾಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಹೊತ್ತು ಒಂದೇ ಸ್ಥಳದಲ್ಲಿ ಕೆಲಸ ಮಾಡುವವರು ಬೆನ್ನು ಮತ್ತು ಕುತ್ತಿಗೆ ನೋವಿನ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಇನ್ನು ಮಕರ ರಾಶಿಯವರು ಪ್ರತಿ ಶನಿವಾರ ಶನೀಶ್ವರ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಕಾಗೆಗಳಿಗೆ ಆಹಾರ ಹಾಕುವುದು ಕೂಡ ಶನಿದೇವರಿಗೆ ಶುಭಕರ ಎಂದು ಪರಿಗಣಿಸ್ತಾರೆ. ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳು ಮಕರ ರಾಶಿಯವರಿಗೆ ತಾಳ್ಮೆಯಿಂದ ಮಾಡಿದಂಥ ಪರಿಶ್ರಮ ಎಂದಿಗೂ ಕೂಡ ವ್ಯರ್ಥ ಆಗುವುದಿಲ್ಲ. ಇದಾಗಿತ್ತು ಮಕರ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಾಗಿ ಮತ್ತೆ ಸಿಗೋಣ. ಧನ್ಯವಾದಗಳು.